ಒಂದು ಯಾಕೆ ಬೇ ಇಲ್ಲೇ ಒಳಗ ಬಾ. ಬಂದೇಂದ್ರ ರಾಯಪ್ಪ ಯಾಕೆ ಬೇ ಬ್ಯಾಂಕಿನ ಚೀಟಿ ಬಂದದ್ ನೋಡ ರಾಯಪ್ಪ. ಮೊಬೈಲ್ ಆಯ್ತು ತಡಿ ನಾ ಹೋಗಿ ಬರ್ತೀನಿ ಇಲ್ಲಿ. ಬ್ಯಾಂಕಿನ ಚೀಟಿ ಬಂದಗಾನೆ ಗಬಕ್ಕನೆ ಎದ್ದು ಬಂದ್ ನೋಡಿ ಏನ್ ಸಾಲ ಮಾಡೈತೋ ಏನ್ ಮಾಡೈತೋ ಯಾರಿಗೂ ಗೊತ್ತಾಯ್ತು. ಜುಲ್ದಾ ಇಂಥ ಕೆಲ್ಸ ಇತ್ತು ಅದಕ್ಕೆ ಬಂದಿದ್ದೆ. ಏನು ಬ್ಯಾಂಕಿನಿಂದ ನೋಟಿಸ್ ಬಂದದ, ಸ್ವಲ್ಪ ರೊಕ್ಕ ಬೇಕಾಗಿದ್ದು ಅದಕ್ಕೆ. ಹೌದಾ? ಮರ ಎಂತ ಟೈಮ್ ಕೇಳಿದ್ವ ಮರ ನೀನು? ನಿನ್ನೆಲ್ಲ ನನಗೆ ಅಕಸ್ಮಾತ್ ನಿನ್ ಸಂಜೆ ಮುಂದೆ ಭೇಟಿ ಆಗಿದ್ದಪ್ಪ ಅಂದ್ರೆ ಏನ್ ಮಾಡ್ತಿದ್ದೆ? ಮತ್ತೊಬ್ಬ ಬಂದ್ ಕೇಸ್ ಒಂದು 20,000 ರೂಪಾಯಿ ಬೇಕಾಗಿ ನನಗೆ ಅರ್ಜೆಂಟ್ ಅಂತ ಅವ್ ಇಸ್ಕೊಂಡ್ ಹೋದ್ ಮರ. ಬರೋದಾವತ್ತು ಮುಂಜಾನೆ ಬಂದದ ನೋಟಿಸ್. ಅದು ಗಂಡ್ ಇದು ಅಸಲ್ ಕಟ್ಲಿಲ್ಲ ಬಡ್ಡಿಯಾರ ಕಟ್ಬೇಕು, ಅದ್ರ ಸಂಬಂಧ. ಎಂತ ಟೈಮ್ ಕೇಳಿದ್ವ ನೀನು? ಇಲ್ಲಪ್ಪ ಅಂತ ನಾ ಕೊಡ್ತಿದ್ದೆ ಮರ ನಿನಗ. ನಾ ಏನ್ ಯಾವಾಗಿಲ್ಲ ಅಂತೀನಿ, ನೀನ್ ಕೊಳ್ಳಾರ್ದ ನೀನು? ಹಾ, ಇದೊಂದ್ಸಲ ಹೆಂಗಾರ ಮಾಡಪ್ಪ. ಹಾ, ಯಾಕಲ್ ಇದೊಮ್ಮೆ ನೋಡು ಮತ್ತೆ. ಯಾಕೆ ಏನ ಕೇಳೋದಲ್ಲವ? ಕೇಳಾಗೇನೋ ಮರ, ಅವಾಗ ಏನೋ ಒಂದು ಬ್ಯಾಂಕಿನ ನೋಟಿಸ್ ಬಂದಂತ ರೊಕ್ಕ ಕಟ್ಬೇಕಂತ ಅದಕ್ಕೆ ಬಂದಿದ್ದಾವ. ನಾವು ಅಲ್ಲೇ ಕೊಟ್ಟಿವಪ್ಪ, ಕೊಟ್ಟವ್ರು ಯಾರು ಹೊಳಿ ಕೊಡೋವಲ್ರು. ಎಲ್ಲಿ ಹೊಸ ಬರೀ ಕೊಟ್ಟಂಗ ಆಗ್ಬಿಟ್ಟವ. ಯಾವ ಕೊಡೋದು ಮತ್ತೆ ಅವ್ರನ್ನ ಕೊಡ್ರಪ್ಪ ಅಂತ ಹೇಳೋದು ಸಾಕಾಗ್ಬಿಡೋದು. ರೊಕ್ಕ ಕೊಟ್ಟು ಹೊಯ್ಕೊಳಂಗ ಆಗ್ಬಿಡೋದು ಮಂದಿಗೆ ರೊಕ್ಕ ಕೊಟ್ಟಿಗೆ. ನಾವು ಕಾಲಮಾನ ಭಾಳ ಸೂಕ್ಷ್ಮ ಅದ, ನೋಡ್ ಕೊಡು. ಏನದ ಏನ್ ಕೊಡ್ತೀವ ಮರ? ಹಂಗ ಬರ್ತಾರ ಬಂದ್ ಕೇಸಿ ಈಡ್ ಕೊಡೋ ಈಡ್ ತಮ್ಮ ಈಡ್ ತರ್ತಾರ. ಬರೀ ನಾಳೆಗೆ ಒಂದು ಈಡಿನ ಮ್ಯಾಗ ಕೊಡ್ಬೇಕು ರೊಕ್ಕ ಅವ್ರಿಗೆ. ಎಲ್ಲ ಮಂದಿ ಭಾಳ ಸುಮಾರು ಅದಾರ ಈಗ. ಇನ್ ಕಾಲಕ್ಕ ವಿಶ್ವಾಸನೇ ಇಲ್ಲಿಗ. ನಾವು ಕಷ್ಟ ಬಂದ ಕೊಡ್ತೀವಪ್ಪ, ಮತ್ತೆ ತಿಳ್ಕೊಬೇಕು. ಅವ್ರು ಏನ್ ಮಾಡ್ಬೇಕು? ತಿಳೋ ಶಕ್ತಿ ಇಲ್ಲ ಅವ್ರಿಗೆ ಈಗ. ಮತ್ ದುಡ್ಡು ಸಿಕ್ಕರ್ ಸಾಕಾಗೈತೆ ಅವ್ರಿಗೆ. ತಗೋ ಮಾತು ಕೊಡಾಗಿರಂಗಿಲ್ಲ ಮಾತು. ಈ ಮಾತು ಏನಂದ್ರೆ ಕರೆಕ್ಟ್ ಐತಿ ನೋಡಿ, ಬರೋಬ್ಬರಿ ಐತಿ ನೋಡು. ಏನಾರ ಇಟ್ಟು ಕೊಡು, ಏಟ್ ಬೇಡ ಎಷ್ಟು ಬೇಕಂದನ. ಅವ್ರ ರೊಕ್ಕ ಕೇಳಿ ರೊಕ್ಕ ಬೇಕಾ ಎಷ್ಟೇ ಅಂತಂದ್ರೆ ಈ ಅಮೌಂಟ್ ಅಂತ ಅನ್ನಿಲ್ಲವ. ಅದಕ್ಕೆ ನಾ ಎಲ್ಲಿ ನನ್ನ ಬಲ್ಲಿ ರೊಕ್ಕ ಇಲ್ಲ, ಅವ್ ಎಲ್ಲಿದ್ ಕೊಡಕ್ ಬಂದಿ? ಕೊಡಕ್ ಹೋಗ್ಬಾರ ಸುಮ್ಗೆ ಮಂದಿ ಸುಮಾರು ಭಾಳ ಅದಾರ ಈಗ. ಹೌದೌದು, ನೀ ಅಂದಂಗ ಬರೋಬ್ಬರಿ ಐತಾಳ. ನಾವು ಒಂದ್ 10,000 ರೂಪಾಯಿ ಸಾಲ ಬೇಕಾಗಿತ್ತು ನೋಡ. ಎದಕ್ಕ? ಬ್ಯಾಂಕಿಂದ ಒಂದು ನೋಟಿಸ್ ಬಂದದ ಮರ. ನೋಡ್ ಮರ್ಯಾದೆ ಪ್ರಶ್ನೆ ಅದಕ್ಕೆ. ರೊಕ್ಕನಿಲ್ಲ ಅದಕ್ಕೆ ರೊಕ್ಕ ನೋಡ್ತಿದ್ದಪ್ಪ. ಏನ್ ಫೋನ್ ಪೇ ಮಾಡೇನ? ಫೋನ್ ಪೇ ಮಾಡ್ಬಿಡು. ಫೋನ್ ಪೇ ಮಾಡಿ, ಇಲ್ಲಿಕಂತ ಕ್ಯಾಶ್ ಕೊಡು. ಕ್ಯಾಶ್ ಇಲ್ಲ, ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ನಂಬರ್ ಹೇಳು, ಹೊಡಿದ್ರಾಗ. ಹಾಕಿ ನೋಡಪ್ಪ. ಒಳ್ಳೆ ಜಲ್ದಿ ತಂದು ಕೊಡ್ರಿ ರೊಕ್ಕ. ನಾ ಮಾಲಿ ಹಾಕ್ಬೇಕು. ಯಾಕಲ್ತ ಒಂದ್ ವಾರದಾಗ ತಂದು ಕೊಡ್ತೀನಿ. ಹಾ, ದೊಡ್ಡ ತಂದು ಕೊಡು. ಸ್ಟಾರ್ಟ್ ಆಗೈತಿ. ಬಂದ್ರು ರೊಕ್ಕ ಕೊಟ್ಟು ಅಂಗಡಿ ಮುಚ್ಕೊಂಡು ನಾವು. ಯಾವ ಸಮಸ್ಯೆ ರೀ? ಬರೀ ಹೋಯ್ತು ರೊಕ್ಕ ಒಯ್ಯರ ಕೊಡೋರು ಯಾರು ಇಲ್ಲ ಈಗ. ಬರೀ ಅವ್ರಿಂದ ಗನ್ ಹತ್ಬೇಕು ನೋಡ್ರಿ ಮಾಲಕ್ರಿ. ಈಗ ಒಳ್ಳೆ ಕೊಟ್ರಿ ಅವ್ನು ಯಾವನೋ ಏನೋ. ನಮ್ ದೋಸ್ತ ಕಷ್ಟ ಅಲಿಕಪ್ಪ, ಮತ್ತೆ ಯಾರೇ ಆಗುತ್ತೆ. ಹೌದ್ರಿ ಮಾಲಕ್ರ, ಆಗೋದು ಬರೋಬರಿನೇ. ಅವ್ರು ಕೊಡ್ತಾರಿಲ್ಲ, ಯಾರಿಗ ಗೊತ್ತ ರಿಟರ್ನ್ ರೀ? ಕೊಡ್ತಾನ್ರಿ, ಹಂಗೇನಿಲ್ಲ. ಈಗೆಲ್ಲ ಬರೀ ರೊಕ್ಕ ಇಸ್ಕೊಂಡ್ ಹೋಗೋದ್ರಿ, ಯಾರು ಕೊಡೋರು ಇಲ್ಲ ಈಗ. ಯಾವ ಕೊಡ್ತೀನಿ ಅಂದ್ರಿ ಮಾಲಕ್ರ? ಅವ 10 ದಿನ ಕೊಡ್ತೀನಿ. 10 ದಿನದಾಗ್ರಿ? ಆಯ್ತು. ಮಾಲಕ್ರ 20 ದಿನ ಆದ್ರೂ ರೊಕ್ಕ ಬಂದಿದ್ರಿ ಅವ್ರು? ಹೌದಲ್ಲ, ಕೊಡಿ. ನೀವ್ ಹೇಳ್ದಂಗ ಹಾಕಲ್ಲ. ನಾ ಹೇಳ್ತೀನಿ ರೀ, ನೀವು ಸುಮ್ಮನೆ ಕೊಟ್ರಿ ಅವ್ನ. ಯಾಕಪ್ಪ, ಏನೋ ನಡೆದಲ್ಲ ನಿಮ್ದು? ಏನಿಲ್ಲ ಭಯ. ನಮ್ಮ ಮನೆ ನಮ್ ದೋಸ್ತ 10,000 ರೂಪಾಯಿ ಸುಂದಗನ 10 ದಿನದಾಗ ಕೊಡ್ತಿಂದ. ತಿಂಗಳಾಕ್ ಬಂತು ತಿನ್ನಾಕರ್ ಕೊಡವಲ್ಲಪ್ಪ ನೋಡ್ ರೊಕ್ಕ. ಯಾರವ ಬಂದು? ಹೌದಾ? ಹಾ.
ಅಯ್ಯೋ ನನಗೂ ಕೇಳಿದವ ಮತ್ ನನ್ನ ಬಲ್ಲಿ ಇದ್ದಿಲ್ಲ ಅದಕ್ಕೆ ನಾನು ಇಲ್ಲಪ್ಪ ಅಂತ ಹೇಳಿದೆ ಅವ್ನ ಬಲ್ಲಿ. ನಾವು ನಮ್ ದೋಸ್ತರ ಅನುಕೂಲ ಇಲ್ಲ ಅಂತ ಹೆಲ್ಪ್ ಮಾಡಿರ್ತೀವಿ ಸಹಾಯ ನೋನು. ಹೊಳ್ಳಿ ಬಂದು ಕೊಡ್ತೀನಿ ಅಂತ ಏನು ಹೇಳಿಲ್ಲ ನಾನು. ಇಲ್ಲ 10 ದಿನದಾಗ ಕೊಡ್ತೀನಿ ಒಳಗೆ ಕೊಡ್ಲೇ ಇಲ್ಲ. ಬಟ್ ನೀನ್ ಸಿಕ್ಕಿಲ್ಲ ಸಿಕ್ಕಿಲ್ಲ. ಫೋನ್ ಹಚ್ತೀನಿ, ಮೆಸೇಜ್ ಮಾಡ್ತೀನಿ, ರಿಪ್ಲೈನ್ ಮಾಡವಲ್ಲ. ಹೌದಾ? ಏ ಅಲ್ಲಿ ಅಂಡರ್ ರೈಸ್ ಮುನ್ನನ್ ಅಂಗಡಿ ಐತಲ್ಲ ಅಲ್ಲಿ ಕುಂತ ನೋಡು. ಬಾರ ಇಲ್ಲಿ ಅಲ್ಲಿ ಊರ ಅಂಗಡಿ ಅಂತ ಮುನ್ನನ್ ಅಂಗಡಿ ಹೋಗಿ ಕರ್ಕೊಂಡ್ ಹೋಗೋಣ. ಒಂದ್ ಸ್ವಲ್ಪ ಕೆಲ್ಸ ಐತ್ರಿ, ಹೋಗಿ ಬರ್ತೇನೆ. ಬಾ ಬಂದು ಕಳ್ಸೋಣ. ಆಯ್ತು. ನಮ್ ನಾವು ಮಾಲಕರು ಬಾ ಅಂತ ಹೇಳ್ಯಾರ, ಬರ್ರಿ. ಬಂದ್ ನಡಿ. ಅಲ್ಲೋ ಮನ್ ರೊಕ್ಕ ತಗೊಂಡು ಕೊಡ್ತೀನಿ ಅಂತಂದು 10 ದಿನದಾಗ ತಿಂಗಳಾತು. ಒಳ್ಳೆಪ್ಪ ಏನು ಸನ್ಯಾಕ ಇಲ್ಲ. ಮೆಸೇಜ್ ಮಾಡ್ರಿ, ಮೆಸೇಜ್ ರಿಪ್ಲೈ ಇಲ್ಲ. ಕಾಲ್ ಮಾಡ್ರಿ, ಕಾಲ್ ಎತ್ತಲ್ಲ. ಏನಿದು? ಇಲ್ಲ ನಾವು ಕೊಡ್ಬೇಕಂತಂದ್ಯಾ, ರೊಕ್ಕನೇ ಹುಟ್ಲಿಲ್ಲ. ಅಲ್ಲಿ ಕೇಳಿದೆ, ಒಟ್ಟ ರೊಕ್ಕನೇ ಹುಟ್ಲಿಲ್ಲ. ಹಿಂಗಾಗಿ ನಿನಗೆ ಫೋನು ರಿಸೀವ್ ಮಾಡ್ಲಿಲ್ಲ. ತಪ್ಪು ತಿಳ್ಕೊಬೇಡ. ನಾವು ಅಲ್ಲಿ ದೋಸ್ತ ನನಗೇನು ಪರ್ಕ್ ಬೀಳುದಿಲ್ಲ. ಮುಂದೆ ನಿನ್ ಜೀವನದಾಗ ನಿನಗೆ ಪರ್ಕ್ ಬೀಳ್ತದ. ನೋಡ್ ದೋಸ್ತ, ಕೊಡು ತಗೊಳ್ಳೋ ವ್ಯವಹಾರದಾಗ ಚೊಕ್ ಇದೆಯಪ್ಪ ಅಂತಂದ್ರೆ ಚಲೋ ಇರುತ್ತೆ. ಮುಂದೆ ನಿನಗೂ ಕಷ್ಟ ಬರ್ತಾವ. ಅಲ್ಲೋ ಕಷ್ಟ ಅಂತ ಬಂದಿರ್ತಾರ, ರೊಕ್ಕ ಕೊಟ್ಟಿರ್ತೀವಿ ನೋನು ಹಿಂಗ್ ಮಾಡ್ತಾರಪ್ಪ. ಮುಂದೆ ಹಿಂಗೆ ಯಾರ ಬಂದವ್ರಿಗೆ ಕೊಡಾಕ ಮನ್ಸ ಬರಲ್ಲಪ್ಪ. ನೋಡು, ಇಸ್ಕೊಂಡು ರೊಕ್ಕ ಕೊಡೋದು ಕಲಿಬೇಕು. ಯಾಕಂತ ಕೇಳು, ನಮ್ ಟೈಮ್ ಕೊಟ್ಟಿರ್ತಾರಪ್ಪ ಅಂತಂದಾಗ ಅವ್ರಿಗೆ ನಾವು ಬರೋಬ್ಬರಿ ಕೊಟ್ಟಪ್ಪ ಅಂತಂದ್ರೆ ಬರೋಬ್ಬರಿ ಆಗ್ತದೆ. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ, ನಾಳೆ ನಮ್ಮ ಜೀವನದಾಗ ದೊಡ್ಡ ತ್ರಾಸ ಬರ್ತಾವ. ಈಗ ನಾವು ಈ ವಯಸ್ಸಿನಾಗ ನಾವು ಕಳ್ಕೊಂಡ್ಬಿಟ್ಟಪ್ಪ ಅಂತಂದ್ರ ಮುಂದೆ ಯಾರು ಆಗಂಗಿಲ್ಲ. ಮೊದಲು ಕೊಡ್ತೋಳ ಯಾವ ಕರೆಕ್ಟ್ ಕಾಲ್ ಸಿಗ್ತದೆ. ಅದು ಬಿಟ್ಟಿಗೆ ನಾನು ಅವ್ರ ಫೋನ್ ಹತ್ತಿಲ್ಲ, ಆಮೇಲೆ ಮೆಸೇಜ್ ಮಾಡಿದ್ರು ಮೆಸೇಜ್ ಮಾಡಿಲ್ಲಪ್ಪ ಅಂತಂದ್ರೆ ಹೆಂಗ? ಮೊದಲು ಕೊಡ್ತೋಳ ಯಾವ ಲೈನ್ಯಾಗ ಬರ್ರಿ. ಮತ್ತ ವಯಸ್ಸು ಸಣ್ಣ ಐತಿ, ಹೆಸರು ಬೆಳಿಗ್ಗೆ ಬರ್ಬೇಕು ನಿಮ್ದು. ಹಿಂಗಾದ್ರೆ ಮುಂದೆ ನೋಡ ಭಾಳ ನೋಡಿ ನಿಮ್ಗೆ ಓದ್ತೀರಿ, ನೀವು ಎಲ್ಲ ಕಳ್ಕೊಂಡು ಓದ್ತೀರಿ. ಆಯ್ತು, ನಾವು ಇನ್ನೊಂದು ವಾರ ಟೈಮ್ ಕೊಟ್ಬಿಡು. ನೀನು ಎಲ್ಲಿದ್ರು ಮಿಸ್ ಮಾಡಾರ್ದಂಗೆ ರೊಕ್ಕ ತಂದು ಕೊಟ್ಬಿಡ್ತೀನಪ್ಪ. ನಾಳೆ ದಯವಿಟ್ಟು ನಿಮ್ ಬಲ್ಲಿ ಶಕ್ತಿ ಇದ್ರೆ ಸಾಲ ಮಾಡ್ರಿ. ಇಲ್ಲಿಗಪ್ಪ ಅಂದ್ರೆ ಸಾಲ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕೊಡತೋಳ ಯಾವ ಕರೆಕ್ಟ್ ಇಟ್ಕೊಂಡ್ಯಪ್ಪ ಅಂತಂದ್ರ ಎಲ್ಲಾರು ನಮ್ಗೆ ಸಾಲ ಕೊಡ್ತಾರ. ಅವ್ರಿಗೆ ಕೊಡೋದು ತಗೊಳ್ಳೋದು ಮಾಡ್ಕೊಂತಿರ್ಬೇಕು. ಇಲ್ಲಿಗಾದ್ರೆ ಏನಾಗಿರ್ತದೆ, ಇನ್ನೊಬ್ಬರ ಮ್ಯಾಗ ನಾವು ಮಾಡೋದ್ರಿಂದ ಇನ್ನೊಬ್ಬರು ಬಡವರ ಮ್ಯಾಗ ಸಮೇತ ಪರಿಣಾಮ ಬೀಳ್ತದೆ. ದಯವಿಟ್ಟು ಯಾರು ಮಾಡ್ರಿ, ಎಲ್ಲಾರ ಮಾಡ್ರಿ, ನಿಮ್ ಸಾಲ ಮಾತ್ರ ಬರೋಬ್ಬರಿ ನಗದು ಕೊಡೋದು ಕರೀರಿ. ನಮ್ಮ ವಿಡಿಯೋ ಚಲೋ ಕಂಡ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮುಂದಿನ ಹಿಡಿದಾಗ ಮತ್ತೆ ಭೇಟಿ ಆಗ್ತೀವಿ. ಎಲ್ಲರಿಗೂ ನಮಸ್ಕಾರ. ಅಜ್ಮೇರ್ 4 ವಾಟ್.